Hello, welcome to my channel. So, there is a special message for you. Okay, ನೀವು ಇದನ್ನು ಯೂನಿವರ್ಸಿಂದನೂ ಅಂತ ತಿಳ್ಕೊಬೋದು ಅಥವಾ ನಿಮ್ಮ ಆ್ಯನ್ಸಿಸ್ಟರ್ಸ್ದಿಂದನೂ ಅಂತ ತಿಳ್ಕೊಬೋದು. ಓಕೆ, ದ wound ಈಸ್ ದ ಪ್ಲೇಸ್ ವೇರ್ ಲೈಟ್ ಎಂಟರ್ಸ್ ಯು, ಎಂಪತಿ, ಹೀಲಿಂಗ್ ಆ್ಯಂಡ್ ಪರ್ಪಸ್. ನಿಮ್ಮೆಡೆಗೆ ಹೀಲಿಂಗ್ ಬರ್ತಾ ಇದೆ. ನಿಮಗೆ ಗೊತ್ತಾ, ಕೆಲವೊಂದು ಸರ್ತಿ ಈ ಥರ ಇದು ಬಟರ್ಫ್ಲೈ ಐತಲ್ಲ, ಬಟರ್ಫ್ಲೈ ಒಂದೊಂದು ಸರ್ತಿ ನಮ್ಮ ಸುತ್ತಮುತ್ತನ ಅಡ್ಡಾಡ್ತಿರ್ತೈತಿ ಅಥವಾ ನಮ್ಮ ಮೈ ಮೇಲೆ ಬಂದು ಕುಂಡಿರ್ತಿರ್ತೈತಿ ಅನ್ಎಕ್ಸ್ಪೆಕ್ಟೆಡ್. ಯಾವಾಗಿದ್ರೂ ನೆನಪಿಟ್ಕೊಡ್ರಿ, ಯೂನಿವರ್ಸ್ ನಿಮಗೆ ಏನಾದರೂ ಒಂದು ಸಂದೇಶ ಕೊಡಾಕತ್ತೈತಿ ಅಥವಾ ನಿಮಗೆ ಏನಾದರೂ ಅದಕ್ಕೆ ಕನೆಕ್ಟ್ ಮಾಡೋಕೆ ವಿಚಾರ ಮಾಡಾಕತ್ತೈತಿ ಅಂತಂದು ವಿಚಾರ ಮಾಡಾಕತ್ತೈತಿ ಅಂತ ಇಟ್ಕೊರಿ. ಅದರ್ವೈಸ್ ನಿಮ್ಮ ಎನ್ಸಿಸ್ಟರ್ಸು ಇರ್ತಾರೆ, ಅವರು ನಿಮಗೆ ಏನಾದರೂ ಹೇಳ್ತಿರ್ತಾರೆ. ನೀವು ಯಾವುದಾದ್ರೂ ವಿಷಯದಿಂದ ಅಥವಾ ಯಾವುದರ ವಿಷಯಕ್ಕೆ ನೀವು ಭಾಳ ಜಾಸ್ತಿ ವಿಚಾರ ಮಾಡ್ತಿರ್ತೀರ, ಆ ಟೈಮ್ದಾಗ ಇಂಥವು ಆಗೋ ಚಾನ್ಸಸ್ ಭಾಳ. ಇದರರ್ಥ ನಿಮಗೇನಾದರೂ ಒಂದು ಮೆಸೇಜ್ ಬರ್ತಾ ಇದೆ ಅಂತಂದು ಹೇಳಿ ತಿಳ್ಕೊಬೇಕು. ಕನ್ಫ್ರಂಟ್ ಫಿಯರ್ಸ್. ದ ಕೇವ್ ಯು ಫಿಯರ್ ಟು ಎಂಟರ್ ಹೋಲ್ಡ್ಸ್ ದ ಟ್ರೆಜರ್ ಯು ಸೀಕ್. ನೋಡಿರಿ, ನೀವು ಏನು ಹುಡ್ಕ್ಯಾಡಕತ್ತೀರಲ್ಲ ಅದು ಅಲ್ಲೇ ಅದ ಕೇವ್ದೊಳಗೆ ಗಮಿಯೊಳಗನ ಐತದು. ಸೊ ಸ್ವಲ್ಪ ಜಾಣರಾಗ್ರಿ. ನಿಮ್ಮ ಹತ್ರ ಹೀಲಿಂಗ್ ಬರ್ತಾ ಇದೆ. ಸೊ ಟ್ರೈ ಟು ಎಕ್ಸೆಪ್ಟ್ ಇಟ್. ನೀವು ಏನು ಕಳ್ಕೊಂಡಿರಲ್ಲ ಅದನ್ನು ಪಡ್ಕೊಳಕ್ಕೆ ನೋಡ್ರಿ ವಾಪಸ್. ಸ್ಯಾಡ್ ಮೂಡ್ನೊಳಗೆ ಹೋಗ್ಬೇಡ್ರಿ. ಯಾರಾದರೂ ನಿಮಗೆ ಸಹಾನುಭೂತಿ ತೋರಿಸಿದ್ರೆ ಅಲ್ಲಿಂದ ಏನು ನಿಮಗೆ ಸಿಗ್ತಾ ಇದೆ ಅನ್ನೋದನ್ನು ನೀವು ನೋಡಕ್ಕೆ ಕಲೀರಿ. ಕೆಲವೊಂದು ಸರ್ತಿ ಹೆಂಗಾಗಿರ್ತೈತಿ ಅಂದ್ರೆ, ನಮ್ಮ ಎನ್ಸಿಸ್ಟರ್ಸ್ ಆಗಲಿ ಯೂನಿವರ್ಸ್ ಆಗಲಿ ನಮಗೆ ಯಾರದರ ಕಡೆಯಿಂದ ಕನೆಕ್ಟ್ ಮಾಡ್ತಿರ್ತೈತಿ. ಆದ್ರೆ ಆ ವಿಷಯ ನಮಗೂ ಗೊತ್ತಾಗಂಗಿಲ್ಲ. ನಾವು ಅವಾಗ ಇಷ್ಟು ಡಿಪ್ರೆಷನ್ದಾಗಿರ್ತೇವಲ್ಲ, ನಮ್ಮ ಸುತ್ತಮುತ್ತ ಇರುವಂಥ ವಿಷಯಗಳಿಂದ, ವಸ್ತುಗಳಿಂದ ಅಥವಾ ವ್ಯಕ್ತಿಗಳಿಂದ ನಮಗೆ ಏನಾದರೂ ಒಂದು ಸಂದೇಶ ಬರಾಕತ್ತೈತಿ ಅಥವಾ ಒಂದು ಮೆಸೇಜ್ ಬರಾಕತ್ತೈತಿ ಅಂತ ನಾವು ಅರ್ಥನೇ ಮಾಡ್ಕೊಳಂಗಿಲ್ಲ. ಅದಕ್ಕೆ ನಿಮಗೆ ಯಾವಾಗ ಭಾಳ ಪ್ರಾಬ್ಲಮ್ ಇರ್ತೈತಲ್ಲ, ಅವಾಗ ನೀವು ಸ್ವಲ್ಪ ಆಸ್ಪಾಸ್ ಲಕ್ಷ ಇಡಬೇಕು. ಲಕ್ಷ ಇಟ್ರೆ ಗೊತ್ತಾಕೈತೆ ಅಂದ್ರೆ ಏನಾದರೂ ಒಂದು ಸಂದೇಶ ಬಂದೇ ಬರ್ತೈತಿ. ಯಾಕಂದ್ರೆ ನಿಮ್ಮ ಎನ್ಸಿಸ್ಟರ್ಸ್ನ ನಿಮ್ಮನ್ನು ಕನೆಕ್ಟ್ ಮಾಡೋಕೆ ನೋಡ್ತಿರ್ತಾರೆ. ಆದರೆ ಹೆಂಗಿರ್ತೈತಿ ಅಂತಂತಂದ್ರೆ, ನಮ್ಮ ಕಾನ್ಷಿಯಸ್ ಮೈಂಡ್ ಇಷ್ಟು ಬ್ಯುಸಿ ಇರ್ತೈತಲ್ಲ ಆ ಟೈಮ್ದಾಗ ನಮಗದು ರೀಚ್ ಆಗಂಗಿಲ್ಲ ಆ ಮೆಸೇಜ್. ಸೊ ನಿಮ್ಮೆಡೆಗೆ ಹೀಲಿಂಗ್ ಬರ್ತಾ ಇದೆ. ಹೀಲಿಂಗ್ ಬರ್ತಾ ಇದೆ ಅಂದರೆ ಯಾರಾದರೂ ಹೀಲರ್ನ ಬಂದು ನಿಮ್ಗೆ ಹೀಲ್ ಮಾಡಬೇಕು ಅಂತಂತಲ್ಲ. ಯಾರಾದರೂ ನಿಮ್ಮ ಜೊತೆ ಮಾತಾಡ್ತಾರೆ, ಏನಾದರೂ ಒಂದು ಮೆಸೇಜ್ ಕನ್ವೆ ಆಗ್ತೈತಿ. ನಿಮಗೆ ಏನು ಬೇಕಾಗೈತಿ ಅದ್ರ ಕಡೆ ಅವರು ಏನು ಮಾಡ್ತಾರೆ, ಇಶಾರಾ ಕರ್ಕೆ ದಿಖಾತೆ ಹ್ಯಾಂ. ತೋ ಫಿರ್ ದಿಮಾಗ್ ಥೋಡಾ ಸಾ ಠಂಡಾ ರಖೋ. ನೀವು ಏನು ರೀಕ್ಲೈಮೇಟ್, ನೀವು ಏನು ಕಳ್ಕೊಂಡಿರಲ್ಲ ಅದನ್ನು ಮತ್ತೆ ವಾಪಸ್ ಪಡ್ಕೊಳಕ್ಕೆ ಪ್ರಯತ್ನ ಪಡ್ರಿ. ಲೆಟಸ್ ಸಿ ನಿಮ್ಮ ಟ್ಯಾರೋ ಕಾರ್ಡ್ ನಿಮ್ಗೆ ಏನು ಹೇಳಾಕತ್ತೈತಿ ಅಂತಂದು ಹೇಳಿ. ಎಸ್, ಡೂ ಹಾರ್ಡ್ ವರ್ಕ್. ಓಕೆ, ಡೂ ಹಾರ್ಡ್ ವರ್ಕ್. ಓಕೆ, ಸಿ ದಿಸ್. ನಿಮ್ಮ ಜೀವನದೊಳಗೆ ಬ್ಯಾಲೆನ್ಸ್ ಬರ್ತಾ ಇದೆ. ನಿಮ್ಮ ಜೀವನದೊಳಗೆ ಬ್ಯಾಲೆನ್ಸ್ ಬರ್ತಾ ಇದೆ. ಅದ್ರ ಕಡೆ ಒಂದು ಚೂರು ಲಕ್ಷ್ಯ ಇರಲಿ. ನಿಮಗೆ ಅನ್ನಿಸ್ತೈತಿ ನಾ ಇಷ್ಟೆಲ್ಲ ಮಾಡಿದೆ, ನನಗೇನೂ ಸಿಗಲಿಲ್ಲ ಅಂತ ನಿಮಗೆ ಅನ್ಸಾಕತ್ತೈತಿ. ಬಟ್ ನೋ, ದ್ಯಾಟ್ ಈಸ್ ನಾಟ್ ದ ಟ್ರೂತ್. ಯಾಕಂತಂದರೆ ನಾವು ಭಾಳ ದಿವಸ ನಾವು ಏನದ, ವಾವ್, ಯು ಕ್ಯಾನ್ ಸಿ ದಿಸ್ ಕಾರ್ಡ್. ಯು ವಿಲ್ ಗೆಟ್ ಎವ್ರಿಥಿಂಗ್ ಇನ್ ಯುವರ್ ಲೈಫ್. ನೀವು ಏನು ಕಳ್ಕೊಂಡಿರಲ್ಲ ಅದನ್ನು ನೀವು ನೋಡ್ರಿ. ಸಿ, ದೇರ್ ಇಸ್ ಅ ವಿಕ್ಟ್ರಿ ಕಾರ್ಡ್. ನೀವು ಏನು ಕಳ್ಕೊಂಡಿರಲ್ಲ ನೀವು ಅದನ್ನೆಲ್ಲನೂ ಪಡ್ಕೋತೀರಿ. ದಿಸ್ ಈಸ್ ಅ ಸ್ಪೆಷಲ್ ಮೆಸೇಜ್ ಫ್ರಮ್ ಯೂನಿವರ್ಸ್ ಆರ್ ಫ್ರಮ್ ಯುವರ್ ಎನ್ಸಿಸ್ಟರ್ಸ್. ಅವ್ರು ಬೇರೆ ರೆಲಮ್ದಿಂದೊಳಗೆ ಕುಂತ ನಿಮ್ಮನ್ನು ಅವ್ರು ಕನೆಕ್ಟ್ ಮಾಡೋಕೆ ನೋಡ್ತಿರ್ತಾರೆ. ಈಗ ನೀವು ಯಾವುದೇ ಕಂಡೀಷನ್ದೊಳಗಿದ್ರೂ, ನೀವೇನಾದರೂ ನಿಮಗೆ ಅನ್ನಿಸಿದ್ರೆ ಯು ಆರ್ ವೆರಿ ಮಚ್ ವೂಂಡೆಡ್ ಅಂತ ಅನ್ನಿಸಿದ್ರು, ವೆರಿ ಮಚ್ ಡಿಪ್ರೆಸಿವ್ ಮೂಡ್ನೊಳಗೆ ನೀವು ಇದ್ದರೂ ಸಹಿತ, ನನಗೆ ಎಲ್ಲಿಂದನೂ ಹೆಲ್ಪ್ ಸಿಗ್ತಾ ಇಲ್ಲ ಅಂತ ನೀವು ಅಂದ್ಕೊಂಡಿದ್ರು ಸಹಿತ, ನೀವು ಸ್ವಲ್ಪ ನಿಮ್ಮ ಚೇತನಾ ಶಕ್ತಿಯನ್ನು ಜಾಗರೂಕವಾಗಿ ಮೇಲೆ ಬಸ್ರಿ. ಅದು ನಿಮಗೆ ನಿಜವಾಗ್ಲೂ ದಾರಿ ತೋರಿಸ್ತೈತಿ. ನೀವು ಯಾವ ವಿಷಯಕ್ಕೆ ನೀವು ಹೆದರಾಕತ್ತಿರಲ್ಲ, ಬಹುತೇಕ ಇಲ್ಲಿನ ದ ಕೇವ್ ಯು ಫಿಯರ್ ಟು ಎಂಟರ್ ಹೋಲ್ಡ್ಸ್ ದ ಟ್ರೆಜರ್ ಯು ಸೀಕ್. ನೀವು ಯಾರ್ದಾದ್ರೂ ವ್ಯಕ್ತಿ ಜೊತೆನೂ ಆಗ್ಬೋದು. ಇದು ಮಾತಾಡೋ ಹೊತ್ನಾಗ ನೀವು ಅವ್ರ ಜೊತೆ ಅವ್ರ ಜೊತೆ ಹೆಂಗೆ ಮಾತಾಡಲಿ, ಅವ್ರು ಮಾತಾಡಿದರೆ ಗೀಲಿ ಮಾಡಿ ನಗ್ಬೋದು, ಹಂಗೆ ಹಿಂಗೆ ಅಂತ ನೀವು ತಿಳ್ಕೊಂಡಿರ್ಬೋದು. ಬಹುತೇಕ ಆ ವ್ಯಕ್ತಿಯಿಂದ ನಿಮಗೇನಾದರೂ ನಿಮಗೇನಾದರೂ ನಿಮ್ಮ ಕ್ಲಾರಿಟಿ ಸಿಗ್ಬೋದು.
ಸೊ ಒಂದು 5-10 ನಿಮಿಷ ಸುಮ್ಮನೆ ಕುಂಡ್ರೆ ನಿಮ್ಮನ್ನು ನೀವು ಶಾಂತ ಮಾಡಿಕೊಡ್ರಿ. ನಿಮ್ಮ ಎನ್ಸಿಸ್ಟರ್ಸಿಗೆ ಪ್ರೇ ಮಾಡಿರಿ, ಆಮೇಲೆ ಯೂನಿವರ್ಸಿಗೆ ಪ್ರೇ ಮಾಡಿರಿ. ಅವ್ರಿಗೆ ಹೇಳ್ರಿ ನನಗೆ ಏನು ಬೇಕೋ ಅದನ್ನು 24 ಅವರ್ಸ್ದೊಳಗೆ ನನಗೆ ರೀಚ್ ಮಾಡಿಸ್ನಿ ಅಂತ ಹೇಳ್ರಿ. ನೀವು 24 ಅವರ್ಸ್ದೊಳಗೆ ನನಗೆ ರೀಚ್ ಆಗಲದು. ಅದು ಏನೇ ಇರಲಿ ಇವತ್ತು ಇವತ್ತು ನೀವು ನೋಡಿರಿ, ನಿಮ್ಮ ಲೈಫ್ ಬ್ಯಾಲೆನ್ಸ್ ಆಗ್ತಾಯಿದೆ. ಸ್ವಲ್ಪ ಮೆಂಟಲಿ ಬ್ಯಾಲೆನ್ಸ್ ಮಾಡಿಕೊಡ್ರಿ. ಮತ್ತು ಇದನ್ನು ನೀವು ಡೆಡಿಕೇಟೆಡ್ಲಿ ಡಿವೋಟೆಡ್ಲಿ ಯು ಆಸ್ಕ್ ಫಾರ್ ಹೆಲ್ಪ್. ಹೀಲಿಂಗ್ ಕಮಿಂಗ್ ಟುವರ್ಡ್ಸ್ ಯು. ನಿಮಗೆಲ್ಲನೂ ಚಲೋ ಆಗ್ತೈತೆ. ಥ್ಯಾಂಕ್ ಯು ಆ್ಯಂಡ್ ಟೇಕ್ ಕೇರ್. In 24 hours you will get some suggestion or message. ನಿಮ್ಮ ಮನಸ್ಸು ನಿರಾಳ ಆಗುವಂಗೆ ಏನಾದರೂ ಒಂದು ನಿಮ್ಮ ಮುಂದೆ ಬರ್ತೈತಿ. ಒಂದು ವೇಳೆ ನೀವು ವಿಶ್ವಾಸ ಇಟ್ಟು ಮಾಡಿದರೆ ದರ್ ಇಸ್ ಅ ಬಾಯ್ ಆ್ಯಂಡ್ ಗರ್ಲ್. ಓಕೆ, ಆಮೇಲೆ ಇಲ್ಲಿ ಹೆಂಗೈತಿ ಅಂತಂತಂದ್ರೆ ಈ ಕಾರ್ಡ್ ಏನು ತೋರಿಸ್ತೈತಿ ಅಂದರೆ ಲೈಫ್ ಬ್ಯಾಲೆನ್ಸ್ ಆಗೋದು ತೋರಿಸ್ತೈತಿ. ನೀವು ಲೈಫ್ ಸೆಲೆಬ್ರೇಟ್ ಮಾಡೋದನ್ನು ತೋರಿಸ್ತೈತಿ. ನಿಮ್ಮ ಮನೆಯೊಳಗೆ ಏನಾದರೂ ಒಂದು ವಿಶೇಷವಾದಂಥ ಏನಾದರೂ ಒಂದು ಪ್ರಸಂಗ ನಡೆಯುವಂಥದ್ದನ್ನು ತೋರಿಸ್ತೈತಿ. ಮೀನ್ಸ್ ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಕಾರ್ಡ್, ವೆರಿ ಬ್ಯೂಟಿಫುಲ್ ಕಾರ್ಡ್. ಇದೇನು ಅನ್ಸುತ್ತೆ, ಒಳ್ಳೆ ರಿಸಲ್ಟ್ಸ್ಗಳನ್ನು ತೋರಿಸ್ತೈತಿ. ನೀವು ಏನೇ ಆ ಥರದ ವಿಷಯ ನಿಮ್ಮಲ್ಲಿ ಮನಸ್ಸಿನೊಳಗಿದ್ರು, ಇನ್ ಕೇಸ್ ನೀವು ಏನಾದರೂ ಸ್ಪೆಷಲ್ ರಿಲೇಷನ್ಶಿಪ್ ಸಲುವಾಗಿ ಏನಾದರೂ ಹಂಗೆ ವಿಚಾರ ಮಾಡಿದರೆ, ಅದರಿಂದ ನಿಮ್ಮ ಮನಸ್ಸಿಗೆ ಏನಾದರೂ ಹಂಗೆ ಬೇಜಾರಾಗಿದ್ದರೆ ಅದು ಆಗುವಂಥ ಚಾನ್ಸಸ್. ಓಕೆ, ಇದು ಒಂಥರ ವಿಕ್ಟ್ರಿ ಕಾರ್ಡ್. ಇಲ್ಲ ಅಂದರೆ ನೀವು ಗ್ರೂಪ್ ಆಫ್ ಪೀಪಲ್ ಕರ್ಕೊಂಡು ನೀವೇನಾದರೂ ಮದುವೆ ಸಲುವಾಗಿ ಅಂತಂದು ಏನಾದರೂ ವಿಚಾರ ಮಾಡಿದರೆ, ಮಾತುಕತೆ ಆಗಿರಲಿಲ್ಲ ಅಂತಂದರೆ ನೀವು ಹಂಗೂ ಒಂಥರ ಇಟ್ಕೋಬೋದು. ದೆರ್ ಈಸ್ ಕಿಂಗ್ ಆಫ್ ಸೋರ್ಡ್ಸ್ ಕಾರ್ಡ್. ಮೆಂಟಲ್ 24 ಅವರ್ಸ್ದೊಳಗೆ ನಿಮಗೇನಾದರೂ ಒಂದು ಮೆಸೇಜ್ ಸಿಗ್ತೈತಿ. ಆಮೇಲೆ ನೀವು ಮೆಂಟಲ್ ಕ್ಲಾರಿಟಿ ಸಿಗ್ತೈತಿ. ಟ್ರೈ ಟು ಯೂಸ್ ಯುವರ್ ಇನ್ನರ್ ಸ್ಟ್ರೆಂಗ್ತ್. ಓಕೆ, ಆ್ಯಂಡ್ ಟ್ರೈ ಟು ಬಿಲೀವ್ ಯುವರ್ ಇನ್ನರ್ ಸ್ಟ್ರೆಂಗ್ತ್. ನಮ್ಮ ಪೊಟೆನ್ಷಿಯಲ್ ಏನೈತಿ ಅಥವಾ ನಮ್ಮ ಸಾಮರ್ಥ್ಯ ಏನೈತಿ ಅಂತಂದು ಹೇಳಿ ನಮ್ಗೆ ಗೊತ್ತಿರೋಂಗಿಲ್ಲ. ಕೆಲವೊಂದು ಸರ್ತಿ ನಾವು ಹೊರಗಡೆಯಿಂದ ನಮಗೇನು ಪ್ರಾಬ್ಲಮ್ಸ್ ಆಗ್ತಿರ್ತಾವಲ್ಲ, ನಾವು ಅದ್ರೊಳಗೆ ನಮ್ಮ ಶಕ್ತಿನ ಮರೆತು ಬಿಟ್ಟಿರ್ತೀವಿ. ಏಸ್ ಆಫ್ ಸೋರ್ಡ್ಸ್. ಓಕೆ, ನಿಮ್ಗೆ ಒಂದು ಮೆಂಟಲ್ ಕ್ಲಾರಿಟಿ ಬರ್ತೈತಿ ಈ ವಿಷಯದೊಳಗೆ. ಓಕೆ, ಓ ಮೈ ಗಾಡ್, ಮೆಂಟಲ್ ಕ್ಲಾರಿಟಿ ಬರ್ತೈತಿ. ಸರಿ ಹೆಂಗೆ ಮಾತಾಡ್ತೀರಿ. ಇದರರ್ಥ ವೀಲ್ ಆಫ್ ಫಾರ್ಚೂನ್. ಸೊ ಟೈಮ್ ಬದಲ್ ರಹಾ ಹೈ. ಇಟ್ಸ್ ಅ ಗುಡ್ ಲಕ್ ಕಾರ್ಡ್. ಇಟ್ಸ್ ಅ ಗುಡ್ ಲಕ್ ಕಾರ್ಡ್. ಸೊ ನೀವು ಅದೇನೇ ಇರಲಿ, ಬರೀ ರಿಲೇಷನ್ಶಿಪ್ ಅಂದರೆ ಹುಡುಗ ಹುಡುಗಿದೇ ಇರಬೇಕು ಅಂತಂತೇನಿಲ್ಲ. ನಿಮ್ಮ ಮನೆಯೊಳಗಿಂದ ಯಾವುದಾದ್ರೂ ಒಂದು ರಿಲೇಷನ್ಶಿಪ್ ಇರಬಹುದು. ಓಕೆ, ಇದೇನು ಅಂತಂತಂದರೆ ನಿಮ್ಮ ಆಸೆಗಳನ್ನೆಲ್ಲ ಈಡೇರಿಸುವಂಥ ಕಾರ್ಡ್. ಆಮೇಲೆ ಇನ್ನೊಂದು ಸ್ಪೆಷಲ್ ಮೆಸೇಜ್ ಏನಂದರೆ ನನ್ನ ಕಡೆಯಿಂದ, ಇವತ್ತು ನೀವು ಪ್ರೇ ಮಾಡಿದ್ರಿ ಅಂತ ಇಟ್ಕೊಡ್ರಿ, ನನಗೇನಾದರೂ 24 ಅವರ್ಸ್ದೊಳಗೆ ನನಗೇನಾದರೂ ಒಂದು ಸಿಗ್ನಲ್ ತೋರಿಸ್ಬೇಕು ಅಂತಂದು ಹೇಳಿ ಕೇಳ್ಕೊಂಡ್ಮೇಲೆ ಹೋಗಿ ಸಿನಿಮಾ ಥಿಯೇಟ್ರದಾಗ ಕುಂಡ್ರಬಾರ್ದು. ಅಲ್ಲಿ ಹೋಗಿ ಕುಂತು ಫ್ರೆಂಡ್ಸ್ ಜೊತೆ ಎಲ್ಲ ಅಡ್ಡಾಡೋದು ನೋ. ನೀವು ಅದನ್ನು ಕಾನ್ಷಿಯಸ್ ಮೈಂಡ್ದಿಂದ ಇಷ್ಟು ಸರಿಯಂಗೆ ನೋಡ್ತಿರ್ಬೇಕಲ್ಲ, ಅಂದ್ರೆ ನಿಮಗೆ ಎಲ್ಲಿಂದ ಮೆಸೇಜ್ ಬರಾಕತ್ತಲ್ಲ ಅದನ್ನು ನೀವು ಪಟ್ ಅಂತ ಕ್ಯಾಚ್ ಮಾಡ್ಬೋದು. ಅದು ಎದ್ರದೇ ಥ್ರೂ ಬರ್ಬೋದಾ. ಸೊ ಬಿ ಕೇರ್ಫುಲ್. ಓಕೆ, ಗುಡ್ ಲಕ್.